ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವಿಶ್ವವಿಖ್ಯಾತ ಕರಗ ವೈಭವ ಕರಗ ಉತ್ಸವದಲ್ಲಿ ಇವತ್ತು ಕರಗ ಶಕ್ತ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ರಾತ್ರಿ 12 ಗಂಟೆಗೆ ಕರಗ ಮಹೋತ್ಸವಕ್ಕೆ ವಿಜೃಂಭಣೆಯ ಚಾಲನೆ ಸಿಗಲಿದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ವೈಭವ ಇವತ್ತು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕರಗ ಉತ್ಸವದಲ್ಲಿ ಇಂದು ಕರಗ ಶಕ್ತ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ರಾತ್ರಿ 12 ಗಂಟೆಗೆ ಕರಗ ಮಹೋತ್ಸವಕ್ಕೆ ವಿಜೃಂಭಣೆಯಿಂದ ಚಾಲನೆ ಸಿಗಲಿದೆ. ಭಾವೈಕ್ಯತೆಯ ಐತಿಹ್ಯ ಸಾರುವಂತಹ ದ್ರೌಪದಿ ಕರಗ ಮಹೋತ್ಸವ ಇದು. ಕಠಿಣ ವ್ರತ ದ್ರೌಪದಿಯನ್ನ ಆದಿಶಕ್ತಿಯಾಗಿ ಆರಾಧನೆ ಮಾಡುವಂತಹ ಒಂದು ಹಬ್ಬ ಇದು. ಮಲ್ಲಿಗೆ ಹೂವಿನಿಂದ ಅಲಂಕರಿಸಿದ ದ್ರೌಪದಮ್ಮನ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. 16ನೇ ಬಾರಿಗೆ ಕರಗವನ್ನ ಹೊರತಾ ಇದ್ದಾರೆ ಪೂಜಾರಿ ಜ್ಞಾನೇಂದ್ರ ಅವರು. ಉತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಈಗ ಆಲ್ರೆಡಿ ಮಧುವಣಗಿತ್ತಿಯಂತೆ ಎಲ್ಲ ರಸ್ತೆಗಳು ಕೂಡ, ಈ ಮೆರವಣಿಗೆ ಸಾಗುವಂತಹ ರಸ್ತೆ ಏನಿದೆ, ಕರಗ ಹೋಗುವಂಥ ರಸ್ತೆ, ಅಲ್ಲೆಲ್ಲವೂ ಕೂಡ ದೀಪಾಲಂಕಾರಗಳಿಂದ ಜಗಮಗಿಸ್ತಾ ಇದೆ ರಸ್ತೆಗಳು. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ ಕರಗವನ್ನು ಕಣ್ತುಂಬಿಕೊಳ್ಬೇಕು ಅಂತೇಳಿ. ರಾತ್ರಿ 12 ಗಂಟೆ ಕರೆಕ್ಟಾಗಿ ಕರಗ ಮಹೋತ್ಸವಕ್ಕೆ ವಿಜೃಂಭಣೆಯ ಚಾಲನೆ ಸಿಗಲಿದೆ. ಆಮೇಲೆ ಬೇರೆ ಬೇರೆ ಭಾಗದಿಂದ, ಯಾಕಂತಂದರೆ ವಿಶ್ವವಿಖ್ಯಾತ ಕರಗ ಮಹೋತ್ಸವವನ್ನು ನೋಡಬೇಕು ಅಂತೇಳಿ ಬೇರೆ ಬೇರೆ ಊರುಗಳಿಂದಲೂ ಕೂಡ ಜನ ಬರ್ತಾರೆ. ಒಂದು ರೀತಿ ಹಬ್ಬದ ಸಂಭ್ರಮ ಸಡಗರ ಎಲ್ಲವೂ ಕೂಡ ಮನೆ ಮಾಡಿದೆ. ಮತ್ತೊಂದು ವಿಶೇಷ ಅಂತ ಅಂದರೆ ಸತತ 16ನೇ ಬಾರಿಗೆ ಪೂಜಾರಿ ಜ್ಞಾನೇಂದ್ರ ಅವರು ಕರಗವನ್ನು ಹೊರತಾ ಇರೋದು. ಈಗ ಆಲ್ರೆಡಿ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಅಲ್ಲಿಗೆ ಹರಿದು ಬರ್ತಾ ಇದೆ. ಮುಜರಾಯಿ ಇಲಾಖೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಖುದ್ದಾಗಿ ತೆರಳಿ ವ್ಯವಸ್ಥೆ ಹೆಂಗಾಗಿದೆ, ಸಿದ್ಧತೆಗಳು ಹೇಗೆ ಸಾಗಿದೆ, ಪ್ರತಿಯೊಂದು ಕೂಡ ಅವರೇ ಖುದ್ದಾಗಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡುವಂತಹ ಸಂದರ್ಭ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಆಲ್ರೆಡಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ರೀತಿಯಾಗಿ ಬಿಗಿ ಬಂದೋಬಸ್ತನ್ನು ಕೂಡ ವ್ಯವಸ್ಥೆ ಮಾಡುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅದರ ಜೊತೆಗೆ ಈಗ ಆಲ್ರೆಡಿ ಸುಮಾರು 9 ಗಂಟೆಯ ನಂತರದಿಂದಲೇ ಬೇರೆ ಬೇರೆ ಭಾಗದಿಂದ ಭಕ್ತಾದಿಗಳೆಲ್ಲರೂ ಕೂಡ ಬಂದು ಸೇರ್ಕೊಳ್ತಾ ಇದ್ದಾರೆ. ಆಮೇಲಂತೂ ನೀವು ನೋಡಬೇಕು, ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲ್ಲ. ಅಷ್ಟರ ಮಟ್ಟಿಗೆ ಜನ ರಸ್ತೆಗಳ ಇಕ್ಕೆಲೆಗಳಲ್ಲಿ ನಿಂತು ಈ ಒಂದು ಕರಗ ಶಕ್ತ್ಯೋತ್ಸವವನ್ನು ಕಣ್ತುಂಬಿಕೊಳ್ತಾ ಇರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಚಾಲನೆ ಕೂಡ ಸಿಗುತ್ತೆ. CM DCM ಅವರೆಲ್ಲರೂ ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅವ್ರ ಕಡೆಯಿಂದನೇ ಅಧಿಕೃತ ಚಾಲನೆ ಸಿಗೋದು. ಅದಾದ ನಂತರದಲ್ಲಿ ಪ್ರತಿ ವರ್ಷ ಹೆಂಗೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತಲ್ಲ, ಅದೇ ರೀತಿ ಈ ವರ್ಷವೂ ಕೂಡ, ಅದರಲ್ಲೂ 16ನೇ ಬಾರಿಗೆ ಪೂಜಾರಿ ಜ್ಞಾನೇಂದ್ರ ಅವರು ಕರಗವನ್ನು ಹೊರತಾ ಇರೋದು. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈ ಯಾವ್ಯಾವ ರಸ್ತೆಗಳಲ್ಲಿ ಈ ಒಂದಷ್ಟು ಪರ್ಯಾಯ ಮಾರ್ಗಗಳನ್ನು ಕೂಡ ಸೂಚನೆ ಕೊಡಲಾಗಿದೆ. ಅಂದರೆ ಒಂದಷ್ಟು ರೋಡ್ಗಳು ಬಂದಾಗಿರುತ್ತೆ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ. ಧರ್ಮರಾಯಸ್ವಾಮಿ ದೇವಸ್ಥಾನ, ಕಬ್ಬನ್ಪೇಟೆ, ಬಳೆಪೇಟೆ, ಅಣ್ಣಮ್ಮ ದೇವಾಲಯ, ಮಸ್ತಾನ್ ಸಾಹೇಬ್ ದರ್ಗಾ, KR ಮಾರ್ಕೆಟು, ಧರ್ಮರಾಯ ದೇವಸ್ಥಾನದ ಕಡೆಗೆ ಸಂಚಾರವನ್ನು ನಡೆಸುತ್ತೆ. ಜೊತೆಗೆ ಈ ಕರಗ ಸಂಚಾರ ಮಾಡುವಂತಹ ರಸ್ತೆಗಳೇನಿದೆ ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಹಾಗಾಗಿ ಪ್ರತಿಯೊಂದು ರಸ್ತೆಗಳು, ಈ ಒಂದು ಕರಗ ಸಾಗುವಂಥ ರಸ್ತೆ ಏನಿದೆ, ರಸ್ತೆಯ ಎಲ್ಲ ಭಾಗದಲ್ಲೂ ಕೂಡ ವಿದ್ಯುತ್ ದೀಪಾಲಂಕಾರಗಳು ಜಗಮಗಿಸ್ತಾ ಇದೆ. ಇನ್ನು ಮೆರವಣಿಗೆ ಸಾಗುವಂಥ ರಸ್ತೆಗಳೇನಿರುತ್ತೆ ಆ ರಸ್ತೆಗಳಲ್ಲಿ ಆಯಾ ಸಮಯಕ್ಕೆ ಕರೆಕ್ಟಾಗಿ, ಆ ಮೆರವಣಿಗೆ ಹೋಗುವಂಥ ಟೈಮಿಗೆ ಕರೆಕ್ಟಾಗಿ ರಸ್ತೆಗಳನ್ನು ಬಂದ್ ಮಾಡಿ ಸುಗಮವಾಗಿ ಒಂದು ಮೆರವಣಿಗೆಯನ್ನು ಸಾಗೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಕ್ಕಿಪೇಟೆ ಮತ್ತು OTC ಮುಖ್ಯ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಇನ್ನು SP ರಸ್ತೆ, ಟೌನ್ ಹಾಲು, ಕೆಂಪೇಗೌಡ ರಸ್ತೆ ಮೂಲಕ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ನೋಡಿ, ಕರಗ ಮೆರವಣಿಗೆ ಏನಿದೆ ಅದು ಬೆಂಗಳೂರಿನ ಹಳೆಯ ಪೇಟೆ ಪ್ರದೇಶಗಳಾದ ಈ ನಗರತಪೇಟೆ, ತಿಗಳರಪೇಟೆಯಲ್ಲಿ ಸಾಗ್ತಾ ದರ್ಗಾ ಹಜರತ್ ತವಕಲ್ ಮಸ್ತಾನ್ ದರ್ಗಾಕ್ಕೆ ಭೇಟಿ ನೀಡುವ ಮೂಲಕ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಎತ್ತಿ ಹಿಡಿಯುತ್ತೆ. ಮಧ್ಯರಾತ್ರಿ ಸುಮಾರು 2 ರಿಂದ 3 ಗಂಟೆಯ ನಡುವೆ
ಕರಗವು ಕುಂಬಾರಪೇಟೆ ಮೂಲಕ ದರ್ಗಾಕ್ಕೆ ಬರುತ್ತೆ. ಕರಗ ಹೊತ್ತ ಪೂಜಾರಿ ಏನಿದ್ದಾರೆ ದರ್ಗಾದ ಒಳಗೆ ತೆರಳಿ ಅಲ್ಲಿನ ಧೂಪಾರತಿಯನ್ನು ಸ್ವೀಕರಿಸಿ ದರ್ಗಾದ ಮುಜಾವರ್ ಅವರಿಂದ ಆಶೀರ್ವಾದವನ್ನು ಪಡಿತಾರೆ. ಅದಾದ ಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಕರಗ ಮಹೋತ್ಸವ ನಡೀತಾ ಇರೋದು. ಒಂದು ಮಾತಿದೆ, ಲೈಫಲ್ಲಿ ಒಂದು ಸಲ ಆದರೂ ಬೆಂಗಳೂರಲ್ಲಿ ನಡೆಯುವಂತಹ ಕರಗವನ್ನು ನೋಡಬೇಕು ಅಂತೇಳಿ. ಯಾಕಂತಂದರೆ ಅಷ್ಟು ವಿಜೃಂಭಣೆಯಿಂದ ಅಷ್ಟು ಅದ್ಧೂರಿಯಾಗಿ ಈ ಒಂದು ಕರಗ ಮಹೋತ್ಸವವನ್ನು ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿರೋದು. ಅದೇ ರೀತಿ ಈ ವರ್ಷವೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಭರದಿಂದ ಮಾಡಿಕೊಳ್ಳಲಾಗಿದೆ. ಈಗ ನಮ್ಮ ಬೆಂಗಳೂರಿನ ಕರಗಕ್ಕೆ 900-1000 ವರ್ಷ ಇತಿಹಾಸ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಕರಗ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ತಿಗಳ ಸಮುದಾಯ ಇದೆಯಲ್ಲ, ಅವರ ನೇತೃತ್ವದಲ್ಲೇ ಇಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಸಮಿತಿಯ ಸದಸ್ಯರು ಕೂಡ ಎಲ್ಲ ಅವರೇ. ಒಬ್ಬರು ಮಾತ್ರ ರಿಸರ್ವೇಷನ್ನು ಇರುತ್ತೆ. ಮತ್ತು ಆ ಸಮುದಾಯದ ಎಲ್ಲ ಪ್ರಮುಖರು ಕೂತು ಭಾಳ ಶಾಸ್ತ್ರೋಕ್ತವಾಗಿ ಅವ್ರಿಗೆ ಎಲ್ಲ ಇದರೆಲ್ಲ ಭಾಳ ಶ್ರದ್ಧೆ, ಅವರ ಧರ್ಮ ಇದರಲ್ಲೆಲ್ಲ ಮತ್ತು ಈ ಧರ್ಮ ಕಾರ್ಯಗಳಲ್ಲಿ ಭಾಳ ಹೆಚ್ಚು ಶ್ರದ್ಧೆಯಿಂದ ಅವರು ಇದನ್ನೆಲ್ಲ ಕೂಡ ಮಾಡ್ತಾರೆ. ಮತ್ತು ಈ ಬಾರಿ ವಿಶೇಷ ಏನು ಅಂದರೆ, ಮೊದಲು ಲೈಟಿಂಗ್ಸು ಈ ದೇವಸ್ಥಾನಕ್ಕೆ ಮಾತ್ರ ಹಾಕೋರು. ಈ ಬಾರಿ NR ರೋಡು, JC ರೋಡು, ಅದೇ ರೀತಿ ಮೈಸೂರು ಬ್ಯಾಂಕ್ ರೋಡು, ಮತ್ತು BBMP ಆಫೀಸು, ಮತ್ತು ಆ ಕಡೆ ಇದೆಲ್ಲ ಇದು ಬರುತ್ತಲ್ಲ KG ರೋಡು, ಅದೇ ಮೈಸೂರು ಬ್ಯಾಂಕ್ ರೋಡ್ ಅಂತ ಅದನ್ನೇ ಹೇಳಿದ್ದು. ಎಲ್ಲೆಲ್ಲಿ ಕರಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಿದೆ ಅದಕ್ಕೆಲ್ಲ ದೀಪಾಲಂಕಾರ ಮಾಡಿದ್ದಾರೆ. ಅದೇ ರೀತಿ ಕರಗ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದಾರೆ. ಉಳಿದಾಗೆ ರೋಟೀನಾಗಿ ಈಗ ಪಾಟ್ರೋಲ್ಸು, ಡಬ್ರೀಸ್ ಕ್ಲಿಯರೆನ್ಸು, ಮತ್ತು 24 ಗಂಟೆ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ನಾಳೆ ಕರಗ ಆದಮೇಲೂ ಕೂಡ ಸ್ವಚ್ಛತೆ ಚೆನ್ನಾಗಿರಬೇಕು ಅಂತೇಳಿ ಅದನ್ನು ಕೂಡ ಮಾನಿಟರ್ ಮಾಡಿದ್ದಾರೆ. ಮತ್ತು ಈ ಟಾಯ್ಲೆಟ್ಸು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. 9:15 ಗಂಟೆಯಲ್ಲಿ ನಿಮ್ಮ ID ಕಾರ್ಡು ಮತ್ತು ದೇವಸ್ಥಾನದ ಅಧ್ಯಕ್ಷರು ಇದೆಯಲ್ಲ ಕಾರ್ಡನ್ನು ಜಲ್ದಿ ಕಳಿಸ್ಬೇಕು. ನಿಮಗೆ ಇದು ಏನಕ್ಕೆ ಅಂದೆ, ಮೇಡಮ್ನವರು ಶುಭ ಕೋರಬೇಕು ಅಂತ ಹೇಳ್ತಾ ಇದ್ದಾರೆ. ಅವನು ಇವತ್ತು ಹೋಗ್ತಾ ಭೇಟಿ ಆಗಬೇಕಂತೆ ನಿಮ್ಮ ಅಂತ ಹೇಳಿದಾಗ, ಈಗ ನನ್ನ ಟೈಮೇ ಇಲ್ವಲ್ಲ ಅಂದೆ. ಇಲ್ಲ ಕೊಡಿ ಅಂತ ಕಳಿಸಿದ್ದೆ 9 ಕಾಲಲ್ಲಿ. ಇದಕ್ಕಿದ್ದಾಗ 12:30 ಚೀಫ್ ಸೆಕ್ರೆಟರಿ ಆಫೀಸಿಂದ ಬಂದು ಎಲ್ಲಿದ್ದೀರಾ ನೀವು ಅಂದರು. ನಾನು ಇಲ್ಲಿ ಕಬ್ಬನ್ ಪಾರ್ಕ್ಲಿ ಪೂಜೆಯಲ್ಲಿದ್ದೇನೆ, ನೀವು ಅರ್ಜೆಂಟಾಗಿ 1 ಗಂಟೆಗೆಲ್ಲ ಬರೋಕಿಲ್ಲ, ನಾನು ಜೀಪ್ ವ್ಯವಸ್ಥೆ ಮಾಡ್ತೀನಿ ಅಂತ. ಬೇಡ, ನನ್ನದೇ ಒಂದು ಸ್ಕಾರ್ಪಿಯೋ ಕಾರ್ ಇದೆ, ಬರ್ತೀನಿ ಅಂತ ಹೇಳಿದ್ರೆ ನಂಬರ್ ಕೊಟ್ಟಿವಿ. ತಕ್ಷಣ ನಾನು ಹೋಗೋಗಿ ಏನಂತ VIP ಟ್ರೀಟ್ಮೆಂಟು ಅಂತ ಹೋದ ತಕ್ಷಣ ಅಲ್ಲಿಗೆ ಹೋದೆ. ಅಮ್ಮವ್ರು ಸಿಕ್ಕಿದ್ರು. 10 ಸೆಕೆಂಡ್ ಇತ್ತು, ಆದರೆ 1 ನಿಮಿಷಗಳ ಕಾಲ ಮಾತಾಡೋ ಅವಕಾಶ ಸಿಕ್ಕಿದ್ರು. ಮೇಡಮ್ ನನ್ನ ಜೊತೆಯಲ್ಲಿ ಕೇಳಿದ್ರು. ನಾನೆಲ್ಲ ವಿಷಯ ಹೇಳಿದೆ. ಕರಗ ಸೆಕ್ಟರ್ಸು, ಇದು ವರ್ಲ್ಡ್ ಫೇಮಸ್ಸು, ಹಿಂಗೆಲ್ಲ ಹೇಳಿದೆ. ದ್ರೌತಮ್ಮ ಆ್ಯಂಡ್ ಧರ್ಮರಾಜಸ್ವಾಮಿ ದೇವಸ್ಥಾನ ಅಧ್ಯಕ್ಷ ನಾನೇ ಅಂದೆ. ಆಮೇಲೆ ಅವ್ರಿಗೆ ಬಹಳ ಖುಷಿ ಆಯಿತು. ಆಮೇಲೆ ಸ್ವಲ್ಪ ಒಂಚೂರು ಹೇಳು ಅಂದರು. ಅದು ಹಿಸ್ಟಾರಿಕ್ ಅದು ಹೇಳಿದ ತಕ್ಷಣ ಆಮೇಲೆ ಐ ವಿಲ್ ಕಮ್ ಅಂತ 1 ಸೆಕೆಂಡ್ ಐ ವಿಲ್ ಕಮ್ ಅಂತ ಹೇಳಿದ್ರು. ಸೆಕ್ರೆಟ್ರಿಗೆ ನನ್ನ ಪರಿಚಯ ಹಾಕ್ಕೊಂಡು ಮತ್ತು 7 ಗಂಟೆ ಹೇಳಿದರು. ಇದ್ರ ಪ್ರಕಾರ ಇದೆ, ಇನ್ನೊಂದು ನಿಮ್ಮ ಮಾತನಾಡ್ತೀನಿ, ಒಂದಿನ ಪ್ರೋಗ್ರಾಮ್ ಹಾಕೋಣ ಅಂತ ಹೇಳಿದ್ದಾರೆ ಮೇಡಮ್ ಅಂತಕ್ಕಂಥದ್ದು ಹೇಳಿದ್ದಾರೆ. ಇದೇ ಅವ್ರು ಹೇಳಿದ್ದಾರೆ ವಿಶೇಷ, ನನ್ನ ವಿಶೇಷ ಹೇಳಿ ಅಂತ ಹೇಳಿದ್ದಾರೆ. ಆ ವಿಶೇಷ ಮುಂದಿನ ದಿನಗಳಲ್ಲಿ ಬರ್ತಾರೆ, ಭೇಟಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಬರ್ತಾರೆ. ಈಗ ಮೋದಿಯವರು ಬಂದಿದ್ರಲ್ಲ 2005ರಲ್ಲಿ ಮೋದಿ ಬಂದಿದ್ರು ಇಲ್ಲಿ ನಮ್ಮ ಬಂದಲ್ಲ, ನಾವು ದೇವಸ್ಥಾನಕ್ಕೆ ಬಂದಿದ್ರು. ಈಗ ಅದು ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾಗಿದ್ದೆ. ಎಲ್ಲಿ ಸರ್, ಎಲ್ಲಿ ಭೇಟಿ ಆದ್ರಿ? ನಮ್ಮ ಏರ್ಪೋರ್ಟಲ್ಲಿ, HAL ಏರ್ಪೋರ್ಟಲ್ಲಿ. ಈಗಾಗಲೇ ಇದು 9ನೇ ದಿನ, 9ನೇ ದಿನದ್ದು ನಡೀತಾ ಇದೆ. ಈ ಶಾಸ್ತ್ರೋತ್ಸವ ಎಲ್ಲ ಕೂಡ ಬೇಗ ನಡೀತಾ ಇದೆ, ಶಿಸ್ತುಬದ್ಧವಾಗಿ ನಡೀತಾ ಇದೆ. ಏನು ಅವುಗಳು ನಡೀತಾ ಇದೆ. ಈ ಸಾರಿ ಅತಿ ಬೇಗನೆ ಆ ತಾಯಿ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಅದಂತೂ ಖಂಡಿತ ನಡೀತಾ ಇದೆ ಅನ್ನೋದಿದೆ. 1 ಗಂಟೆ ಒಳಗೆ ಆಚೆ ಬರ್ಬೋದು. ಎಲ್ಲರೂ ಕೂಡ ದರ್ಶನವನ್ನು ಬೇಗನೆ ಕೊಡಬೇಕು ಅಂತಕ್ಕಂಥದ್ದು ಆ ತಾಯಿ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಯಾಕೆ ಅಂದರೆ ಈಗ 9 ದಿನಗಳ ಕಾಲದಲ್ಲಿ ಎಲ್ಲೂ ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ನಡೆದಿದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಚಿವರು ಯಾವ ಸಚಿವರು ಕೂಡ ಈ ರೀತಿಯಲ್ಲಿ ನಮ್ಮ ಕರಗ ಸಚಿವರಲ್ಲಿ ಭಾಗವಹಿಸಲಿಲ್ಲ. ಅವರ ಶ್ರದ್ಧೆ ಇದೆಯಲ್ಲ, ಅವರ ಶ್ರದ್ಧೆ ಒಂದು ಸಂಕಲ್ಪ ಏನಿದೆ, ಎಲ್ಲಿ ಶ್ರದ್ಧಾವಾನ್ ಸಿದ್ಧಿ ಅಂತ ಹೇಳ್ತೀವಲ್ಲ, ಎಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ಸಿದ್ಧಿ ಭಕ್ತಿ ದೇವರು ಇರ್ತಾನೆ ಅಂತ. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿಯವರ ಶ್ರದ್ಧೆಯಿಂದ ಇವತ್ತು
ಅತಿ ಶೀಘ್ರ ಎಲ್ಲ ಚೆನ್ನಾಗಾಗ್ತಾ ಇದೆ. ಲೈಟಿಂಗ್ ಅರೇಂಜ್ಮೆಂಟ್ಸು ಮೈಸೂರು ದಸರಾ ಜೋರಾಗಿ ನಡೀತಾ ಇದೆ. ಎಲ್ಲ ರೀತಿಯ ಶಿಸ್ತು ಬದ್ಧತೆಯಿಂದ ಬಂದೋಬಸ್ತ್ ಇದೆ. ಎಲ್ಲ CCTV ಹಾಕಿದ್ದಾರೆ. ಮತ್ತು ಈ ಟಾಯ್ಲೆಟ್ಸ್ ಇದೆ, ಎಲ್ಲ ನಡೀತಾ ಇದೆ. ಇವೆಲ್ಲ ಖುಷಿಯಾಗಿದ್ದಾರೆ ಜನ ನೋಡಿದ್ಬಿಟ್ಟು. ಆಗ ನಮಗೆಲ್ಲ ಒಳ್ಳೆ ಸೌಕರ್ಯ ಇರೋದು. ನಾವು ಹೆಚ್ಚಿನ ಜನ ಬರಬೇಕು ಅಂತಕ್ಕಂಥ ಆಸಕ್ತಿ ಇವತ್ತು ಜನಗಳಲ್ಲಿದೆ.